ಎಲ್ಲರಿಗೂ ಜೈ ಜಿನೇಂದ್ರ. ನಾನು ರಾಣಿ ಚೆನ್ನಭೈರಾದೇವಿ ವಿಷಯವಾಗಿ ತಮ್ಮ ಮುಂದೆ ಒಂದೆರಡು ವಿಷಯಗಳನ್ನು ಮಂಡಿಸಲು ಇಷ್ಟಪಡುತ್ತೇನೆ. ನಮ್ಮ ನಾಡಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದಿರುವ ಹಲವಾರು ಮಹಿಳೆಯರ ಹೆಸರನ್ನು ನಾವು ಕೇಳಿದ್ದೇವೆ. ಆದರೆ ರಾಣಿ ಚೆನ್ನಭೈರಾದೇವಿಯ ಹೆಸರನ್ನು ಕೇಳಿರುವುದು ಒಲು ಅಪರೂಪ. ಡಾಕ್ಟರ್ ಹಂಪನ, ಡಾಕ್ಟರ್ ಕಮಲಾ ಹಂಪನ, ಸೂರ್ಯನಾಥ್ ಕಾಮತ್, ರಘುನಾಥ್ ಭಟ್, BS ಶಾಸ್ತ್ರಿ, KG ಭಟ್ ಸೂರಿ, ವಸಂತ ಮಾಧವ, ಡಾಕ್ಟರ್ ಗಜಾನನ ಶರ್ಮಾ ಹೀಗೆ ಹಲವಾರು ವಿದ್ವಾಂಸರ ಕೃತಿಗಳಿಂದ ತಿಳಿದುಬರುವ ಮಾಹಿತಿಯಿಂದ ರಾಣಿ ಚೆನ್ನಭೈರಾದೇವಿ ಒಬ್ಬ ಧೀರ, ಧೀಮಂತ, ದಿಟ್ಟ ರಾಣಿಯಾಗಿದ್ದಳು ಎನ್ನುವ ಚಾರಿತ್ರಿಕ ಸತ್ಯ ನಮಗೆ ಮಂದಟ್ಟಾಗುತ್ತದೆ. ಆದರೆ ಅಂತಹ ಅಪ್ರತಿಮ ವೀರ ವನಿತೆಯ ಹೆಸರು ನಮ್ಮ ನಾಡಿನ ಇತಿಹಾಸದ ಪುಟಗಳಲ್ಲಿ ಸೇರದೇ ಇರುವುದು ನಮ್ಮ ದೌರ್ಭಾಗ್ಯ. ಕ್ರಿಸ್ತಶಕ 14ರಿಂದ ಕ್ರಿಸ್ತಶಕ 16ನೇ ಶತಮಾನದವರೆಗೆ ದಕ್ಷಿಣ ಕೊಂಕಣ ಮತ್ತು ಮಲೆನಾಡನ್ನು ರಾಜ್ಯವಾಳಿದ ಸಾಳ್ವ ಜೈನ ಅರಸುಮನೆತನಕ್ಕೆ ಸೇರಿರುವ ಈ ರಾಣಿ ಚೆನ್ನಭೈರಾದೇವಿ ಕ್ರಿಸ್ತಶಕ 1552ರಿಂದ ಕ್ರಿಸ್ತಶಕ 1606ರವರೆಗೆ ಸುದೀರ್ಘ 54 ವರ್ಷಗಳವರೆಗೆ ರಾಜ್ಯಭಾರ ಮಾಡಿರುವುದನ್ನು ಅವಳ ಆಳ್ವಿಕೆಯ ಸಮಕಾಲೀನ ಶಾಸನಗಳು ತಿಳಿಸುತ್ತವೆ. ಮಹಾಮಂಡಲೇಶ್ವರಿ ರಾಣಿ ಚೆನ್ನಭೈರಾದೇವಿಯ ಆಳ್ವಿಕೆಯಲ್ಲಿ ಅವಳ ರಾಜ್ಯವು ಪರ್ವಕಾಲ ಕಂಡಿತ್ತು. ಗೇರುಸೊಪ್ಪು ಮತ್ತು ಹಾಡುಹಳ್ಳಿ ಸಂಸ್ಥಾನಗಳನ್ನು ಅಭಿವೃದ್ಧಿಯ ಉತ್ತುಂಗ ಶೃಂಗಕ್ಕೆ ಎತ್ತರಿಸಿದ್ಲು. ಈ ಅವಳಿ ಪಟ್ಟಣಗಳನ್ನು ಕೇಂದ್ರವಾಗಿಟ್ಟುಕೊಂಡು ತುಳುವ, ಹೈವ, ಕೊಂಕಣ ಪ್ರದೇಶಗಳನ್ನು ಸರ್ವಧರ್ಮ ಸಮನ್ವಯತೆಯಂತೆ ಎಲ್ಲರನ್ನೂ ಒಟ್ಟುಗೂಡಿಸಿ ಆಡಳಿತ ನಡೆಸಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತಳಾಗಿರ್ತಾಳೆ. ಹೊನ್ನಾವರ, ಭಟ್ಕಳ, ಮಿರ್ಜಾನ ಬಂದರುಗಳ ಮೂಲಕ ನಾಡಿನಲ್ಲಿ ಹೇರಳವಾಗಿ ಸಿಗುತ್ತಿದ್ದ ಕರಿಮೆಣಸು, ಏಲಕ್ಕಿ, ದಾಲ್ಚಿನ್ನಿ, ಲವಂಗ, ಶುಂಠಿ, ಕೊಬ್ಬರಿ, ಅಕ್ಕಿ, ಹುರಿಯಗ ಇತ್ಯಾದಿ ವಸ್ತುಗಳನ್ನು ವಿದೇಶಕ್ಕೆ ರಫ್ತು ಮಾಡುತ್ತಿರ್ತಾಳೆ. ಇವಳ ವ್ಯಾಪಾರ ವಹಿವಾಟಿನ ವೈಭವವನ್ನು ಕಂಡು ಪೋರ್ಚುಗೀಸರು ಕ್ರಿಸ್ತಶಕ 1570ರಲ್ಲಿ ಯುದ್ಧಕ್ಕೆ ಬಂದಾಗ ರಾಣಿ ವೀರಾವೇಶದಿಂದ ಹೋರಾಡಿ ಅವರನ್ನು ಸೋಲಿಸಿರುತ್ತಾಳೆ. ಪೋರ್ಚುಗೀಸರು ಇವಳಿಗೆ ಕರಿಮೆಣಸಿನ ರಾಣಿ ಎಂಬ ಬಿರುದನ್ನು ಕೊಟ್ಟು ಅವಳ ಜೊತೆ ಕರಿಮೆಣಸು ಹಾಗೂ ಇನ್ನಿತರ ವಸ್ತುಗಳ ವ್ಯಾಪಾರ ಒಡಂಬಡಿಕೆ ಮಾಡಿಕೊಂಡಿರ್ತಾರೆ. ರಾಣಿ ಚೆನ್ನಭೈರಾದೇವಿಯ ಆಳ್ವಿಕೆಯ ಗತವೈಭವದ ಮೆರುಗನ್ನು ನಾವು ನೋಡಬೇಕಾದ್ರೆ ಶಾಸನಗಳ ಮೊರೆ ಹೋಗಬೇಕಷ್ಟೆ. ಯಾಕಂದರೆ ಅಲ್ಲಿ ಶಿಥಿಲಗೊಂಡಿರುವ ದೇವಾಲಯಗಳು, ಭಗ್ನಗೊಂಡಿರುವ ಪ್ರತಿಮೆಗಳು, ಮುರಿದು ಬಿದ್ದಿರುವ ಮಾನಸ್ತಂಭಗಳು, ಕುಸಿದು ಹೋಗಿರುವ ಕೋಟೆ ಕೊತ್ತಲಗಳು, ಅಲ್ಲಿ ಇಲ್ಲಿ ಚದುರಿ ಬಿದ್ದಿರುವ ಅವಶೇಷಗಳನ್ನು ಬಿಟ್ಟರೆ ಇನ್ಯಾವುದೇ ಗೃಹಗಳು ಊರಲ್ಲಿ ಉಳಿದಿಲ್ಲ. ಆದರೂ ಗೇರುಸೊಪ್ಪದ ಚತುರ್ಮುಖ ಬಸದಿ, ಮಿರ್ಜಾನ ಕೋಟೆ, ಹಾಡುಹಳ್ಳಿಯಲ್ಲಿ 24 ತೀರ್ಥಂಕರರನ್ನು ಒಂದೆಡೆ ಸ್ಥಾಪಿಸಿರುವ ಬಸದಿ ಈಗಲೂ ನೋಡುಗರ ಕಣ್ಮನ ಸೂರೆಗೊಳ್ಳುವಂತಿದೆ. ಕರ್ನಾಟಕ ಶಬ್ದಾನುಶಾಸನ ವ್ಯಾಕರಣ ಗ್ರಂಥ ರಚನಾಕಾರ ಅಭಿನವ ಭಟ್ಟಾಕಲಂಕರಿಗೂ ರಾಣಿಯು ಹಾಡುಹಳ್ಳಿ ಮಠದಲ್ಲಿ ಆಶ್ರಯ ಕೊಟ್ಟಿದ್ದಾಳೆ ಎನ್ನುವುದನ್ನು ನಾವು ಶಾಸನಗಳಿಂದ ತಿಳಿದುಕೊಳ್ಳಬಹುದು. ಸುಭಿಕ್ಷವಾಗಿ ಪ್ರಜೆಗಳು ಸಂತೋಷದಿಂದ ಇರುವುದನ್ನು ಸಹಿಸದ ಕೆಳತಿಯ ವೆಂಕಟಪ್ಪ ನಾಯಕ ಕುತಂತ್ರದಿಂದ ರಾಣಿಯ ರಾಜ್ಯವನ್ನು ವಶಪಡಿಸಿಕೊಂಡು ಅವಳನ್ನು ಹಳೆ ಇಕ್ಕೇರಿಯಲ್ಲಿ ಸೆರೆಮನೆಯಲ್ಲಿಡ್ತಾನೆ. ಇಳಿವಯಸ್ಸಿನಲ್ಲಿದ್ದ ರಾಣಿ ಸೆರೆಮನೆ ವಾಸಕ್ಕೆ ಅಂಜದೆ ಜಿನಪದ್ಧತಿಯಂತೆ ಕಠಿಣ ಪವಿತ್ರ ಸಲ್ಲೇಖನ ವ್ರತ ಕೈಗೊಂಡು ಇಹಲೋಕ ತ್ಯಜಿಸುತ್ತಾಳೆ. ನಿರ್ಭೀತಿಯಿಂದ ಸಮರ್ಥವಾಗಿ 54 ವರ್ಷಗಳ ಸುದೀರ್ಘ ರಾಜ್ಯಭಾರ ಮಾಡಿರುವ ಈ ವೀರ ರಾಣಿ ಚೆನ್ನಭೈರಾದೇವಿಯ ಹೆಸರನ್ನು ಚಿರಸ್ಥಾಯಿಗೊಳಿಸುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಭಾರತ ಸರ್ಕಾರವು ಅಂಚೆ ಇಲಾಖೆಯಿಂದ ರಾಣಿಯ ನೆನಪಿನ ಅಂಚೆ ಚೀಟಿಯೊಂದನ್ನು ಗೌರವಾನ್ವಿತ ರಾಷ್ಟ್ರಪತಿಯವರು ಬಿಡುಗಡೆಗೊಳಿಸಿರುವುದು ರಾಣಿಗೆ ಸಿಕ್ಕ ಪರಮ ಗೌರವ. ಅಂತೆಯೇ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಸುಮಾರು 7-8 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನಲ್ಲಿ ರಾಣಿ ಚೆನ್ನಭೈರಾದೇವಿ ಥೀಮ್ ಪಾರ್ಕನ್ನು ರಚಿಸಲು ಯೋಜನೆ ರೂಪಿಸಿದ್ದು, ಅದಕ್ಕೆ ಸರ್ಕಾರದಿಂದ ಸ್ಥಳ ಮಂಜೂರಿಯ ನಿರೀಕ್ಷೆಯಲ್ಲಿದ್ದಾರೆ. ಈ ಕಾರ್ಯವು ಆದಷ್ಟು ಬೇಗ ನೆರವೇರಲಿ ಎಂದು ಹಾರೈಸೋಣ. ಅಂತೆಯೇ ಹಾಳು ಹಂಪೆ ಅಂತಿರುವ ಗೇರುಸೊಪ್ಪ ಕೊಂಪೆಯನ್ನು ಜೀರ್ಣೋದ್ಧಾರಗೊಳಿಸಿ ಅಲ್ಲಿನ ಹಿರಿಮೆ, ಗರಿಮೆ, ನಾಡಿನ ಇತಿಹಾಸ ಜನರಿಗೆ ತಿಳಿಯುವಂತೆ ಕಾರ್ಯಗಳು ಅನುಷ್ಠಾನಕ್ಕೆ ಬರಲಿ ಎಂದು ಹಾರೈಸುತ್ತಾ ರಾಣಿಯ ದಿವ್ಯ ಚೇತನಕ್ಕೆ ವಂದಿಸುತ್ತಾ 12 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜಿನೇಂದ್ರ.